ಚಿಕನ್ ನೆಕ್ ಕತ್ತರಿಸ್ತೀವಿ, ಭಾರತದ ಕುತ್ತಿಗೆ ಹೆಸಕ್ತೀವಿ, ಈಶಾನ್ಯ ಭಾರತವನ್ನೇ ಪ್ರತ್ಯೇಕ ಮಾಡ್ತೀವಿ. ಏನಿದು? ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಶುರುವಾದ ಮೇಲೆ ಅಲ್ಲಿನ ಕೆಲ ಪೋಖ್ರಿಗಳು ಬಿಡ್ತಾ ಇರೋ ಬೊಗಳೆ ಇದು. 22 ಕಿಲೋಮೀಟರ್ ಜಾಗವನ್ನು ಕ್ಲೋಸ್ ಮಾಡಿಬಿಟ್ರೆ ಭಾರತದ ಈಶಾನ್ಯ ರಾಜ್ಯಗಳ ಕತೆ ಮುಗೀತು. ಭಾರತದ 7 ಸಿಸ್ಟರ್ಸ್ಗೆ ನಾವೇ ಗಾರ್ಡಿಯನ್ಸ್ ಅನ್ನೋದು ಯೂನಸ್ನ ಲೆಕ್ಕಾಚಾರ. ಆತ ಕಟ್ ಮಾಡ್ತೀವಿ ಅಂತ ಹೇಳಿಲ್ಲ, ಆದರೆ ನಾವೇ ಗಾರ್ಡಿಯನ್ 7 ಸಿಸ್ಟರ್ಸ್ಗೆ ಲ್ಯಾಂಡ್ ಲಾಕ್ಡ್ ಅನ್ನೋ ಹೇಳಿಕೆ ಕೊಟ್ಟಿದ್ದ. 22 ಕಿಲೋಮೀಟರ್ ಕನೆಕ್ಷನ್ ಇಲ್ಲ ಅಂತಾನೆ ಆತ ಕನ್ಸಿಡರ್ ಮಾಡಿಬಿಟ್ಟಿದ್ದ. ಯೂನಸ್ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಾಂಗ್ಲಾದಲ್ಲಿರೋ ಈ ಮತಾಂಧ ಗ್ಯಾಂಗ್ನ ಉಳಿದ ಪುಡಾರಿಗಳು ಪೋಖ್ರಿಗಳೆಲ್ಲ ಉಳಿಡೋಕೆ ಶುರು ಮಾಡಿದ್ರು, ಹೌದು ಹೌದು ಅಂತ. ಆದರೆ ಇವ್ರಿಗೆ ಗೊತ್ತಿಲ್ಲ, ಈ ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಬರೀಗ ಮಣ್ಣಿನ ಒಂದು ಜಾಗವಾಗಿ ಉಳ್ಕೊಂಡಿಲ್ಲ. ಇದೀಗ ಭಾರತದ ಉಕ್ಕಿನ ಕೋಟೆಯಾಗಿ ಐರನ್ ಫೋರ್ಟ್ರೆಸ್ ಆಗಿ ಬದಲಾಗಿದೆ. ಫ್ರೆಂಡ್ಸ್, ಈಗ ಇಲ್ಲಿ ರಫೇಲ್ ಗರ್ಜಿಸ್ತಾ ಇದೆ, ಬ್ರಹ್ಮೋಸ್ ಗುರಿಟು ರೆಡಿಯಾಗಿ ನಿಂತಿದೆ, ತ್ರಿಶಕ್ತಿ ಕೋರ್ ಕಣ್ಣು ಮಿಟುಕಿಸದೆ ಕಾಯ್ತಾ ಇದೆ. ಜಗತ್ತು ಭಾರತದ ವೀಕ್ ಪಾಯಿಂಟ್ ಇದೊಂದಿದೆ ರೀ ಅಂತ ಹೇಳ್ತಾ ಇದ್ದ ಜಾಗವನ್ನ ಭಾರತ ಈಗ ಶತ್ರುಗಳ ಪಾಲಿಗೆ ಮೋಸ್ಟ್ ಡೇಂಜರಸ್ ಸ್ಟ್ರಾಂಗ್ ಪಾಯಿಂಟ್ ಮಾಡ್ಕೊಂಡಿದೆ. ಹಾಗಿದ್ರೆ ಕೇವಲ 22 ಕಿಲೋಮೀಟರ್ ಅಗಲದ ಈ ಕುತ್ತಿಗೆಯನ್ನ ರಕ್ಷಿಸೋಕೆ ಭಾರತ ಏನೆಲ್ಲ ಮಾಡಿದೆ? ಅಲ್ಲಿ ನಮ್ಮ ಮಿಲಿಟರಿ ಡಿಪ್ಲಾಯ್ಮೆಂಟ್ ಯಾವ ಲೆವೆಲ್ನಲ್ಲಿದೆ? ಜನ ಮಾತ್ರ ಅಲ್ಲ, ಎಂತೆಂಥ ಹೆವಿ ಹಾಗೂ ಭಯಾನಕ ಶಸ್ತ್ರಾಸ್ತ್ರವನ್ನ, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಅನ್ನ ಭಾರತ ಅಲ್ಲಿಗೆ ಕಳಿಸಿದೆ. ಬಾಂಗ್ಲಾ ಮತ್ತು ಚೀನಾಗೆ ಟಕ್ಕರ್ ಕೊಡೋಕೆ ರೆಡಿಯಾಗಿ ನಿಂತಿರುವ ತ್ರಿಶಕ್ತಿ ಕೋರ್ ಯಾವುದು? ಯುದ್ಧಕ್ಕೆ ಮುಂಚೆನೆ ಭಾರತ ಏನು ತಯಾರಿ ನಡೆಸ್ತಾ ಬಂದಿದೆ ಎಲ್ಲವನ್ನ ಕ್ವಿಕ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಯಾವುದು ಕೂಡ ರಹಸ್ಯ ಮಾಹಿತಿಯನ್ನು ಕದ್ದು ಹೇಳ್ತಾ ಇಲ್ಲ. ಸೇನೆ ಆಲ್ರೆಡಿ ಪಬ್ಲಿಕ್ ಮಾಡಿರೋ ಮಾಹಿತಿಯನ್ನು ನಿಮಗೆ ನೀಟಾಗಿ ಸಮ್ಮರೈಸ್ ಮಾಡಿ ಅದರ ಅರ್ಥ ಏನು ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ನ್ಯಾಷನಲ್ ಇಂಟ್ರೆಸ್ಟ್ಗೆ ನಾವು ಧಕ್ಕೆ ತರ್ತಾ ಇಲ್ಲ, ಯಾವುದೇ ರಹಸ್ಯ ಮಾಹಿತಿಯ ಸೋರಿಕೆ ಮಾಡ್ತಾ ಇಲ್ಲ. ಸೇನೆ ಪಬ್ಲಿಕ್ ಮಾಡಿರೋ ಮಾಹಿತಿ ಇದು. ಸೊ ಸ್ನೇಹಿತರೆ, ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಬನ್ನಿ ಶುರು ಮಾಡೋಣ. ಢಾಕಾದಂಗೆ ಬಾಂಗ್ಲಾ ಪುಂಡರ ಗ್ರೇಟರ್ ಸಂಚು. ಸ್ನೇಹಿತರೆ, ಮೊದಲು ಒಂದು ವಿಚಾರವನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಇದ್ದಕ್ಕಿದ್ದ ಹಾಗೆ ನಾವು ಯಾಕೆ ಇವತ್ತು ಸಿಲಿಗುರಿ ಕಾರಿಡಾರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಅಲ್ಲಿನ ನಮ್ಮ ಸೇನೆ ತಯಾರಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ, ಇದು ಇಂಪಾರ್ಟೆಂಟ್ ಯಾಕೆ? ನಿಮಗೆ ರೀಸನ್ ಗೊತ್ತೇ ಇರಬಹುದು. ನಮ್ಮ ಪಕ್ಕದ ಮನೆ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. 2024ರಲ್ಲಿ ಶುರುವಾದ ಅಸ್ಥಿರತೆ 2025ರ ಡಿಸೆಂಬರ್ ಬಂದರೂ ಕೂಡ ಕಮ್ಮಿ ಆಗಿಲ್ಲ. ಇನ್ಫ್ಯಾಕ್ಟ್ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ. ರೀಸೆಂಟ್ ಆಗಿ ಅಂದ್ರೆ ಡಿಸೆಂಬರ್ ಮಧ್ಯ ಭಾಗದಲ್ಲಿ ಬಾಂಗ್ಲಾದ ಯೂತ್ ಲೀಡರ್ ಶರೀಫ್ ಉಸ್ಮಾನ್ ಹದಿ ಹತ್ಯೆ ಆಯಿತು. ಈತನ ಸಾವಿನ ನಂತರ ಢಾಕಾದಲ್ಲಿ ಶುರುವಾದ ಗಲಭೆ ನೇರವಾಗಿ ಭಾರತ ವಿರೋಧಿ ಆಂಟಿ ಇಂಡಿಯಾ ಗಲಭೆಯಾಗಿ ರೂಪುಗೊಂಡಿದೆ. ಖುದ್ದು ಆತನ ಸಹೋದರನೇ, ಉಸ್ಮಾನ್ ಹದಿಯ ಸಹೋದರನೇ ಯೂನುಸ್ ಸರ್ಕಾರ ಕೊಲಿಸಿರೋದು ಅಂತ ಆರೋಪ ಮಾಡ್ತಾ ಇದ್ರು ಕೂಡ, ಸಿಕ್ ಹಾಕೊಂಡವರು ಕೂಡ ಬಾಂಗ್ಲಾದವರೇ ಆದ್ರೂ ಕೂಡ ಭಾರತ ಇವ್ರನ್ನ ಕೊಲಿಸಿದೆ ಅನ್ನೋ ಸುಳ್ಳು ಸುದ್ದಿಯನ್ನ ಹರಡಿಸ್ತಾ ಇದ್ದಾರೆ. ಅದರಲ್ಲೂ ನವೆಂಬರ್ 2025ರಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಶಿಕ್ಷೆ ಪ್ರಕಟ ಮಾಡಿದ್ಮೇಲೆ ಅಲ್ಲಿ ಭಾರತದ ಪರ ಮಾತಾಡೋರು ಯಾರು ಇಲ್ಲ. ಈಗ ಎಲ್ಲಕ್ಕಿಂತ ಶಾಕಿಂಗ್ ವಿಚಾರ ಏನು ಅಂದ್ರೆ, ಇತ್ತೀಚೆಗೆ ವೈರಲ್ ಆಗ್ತಿರೋ ಈ ಗ್ರೇಟರ್ ಬಾಂಗ್ಲಾದೇಶ್ನ ಮ್ಯಾಪ್, ಇದು ಅಫಿಷಿಯಲ್ ಮ್ಯಾಪ್ ಅಲ್ಲೇ ಇರಬಹುದು, ಆದ್ರೆ ಅಲ್ಲಿನ ಉಗ್ರಗಾಮಿ ಸಂಘಟನೆಗಳ ಉದ್ದೇಶ ಕ್ಲಿಯರ್. ನಮ್ಮ 7 ಸಿಸ್ಟರ್ಸ್ ರಾಜ್ಯಗಳನ್ನ ಬಾಂಗ್ಲಾದೇಶಕ್ಕೆ ಸೇರಿಸಿಬಿಡಬೇಕು, ಚಿಕನ್ ನೆಕ್ ಪ್ರದೇಶದಲ್ಲಿ ಕತ್ತರಿಸಿ ಅನ್ನೋದು ಅವರ ಹುಚ್ಚು ಇಮ್ಯಾಜಿನೇಷನ್. ಮಿಡ್ ನೈಟ್ ಡ್ರೀಮ್, ಅರ್ಲಿ ಮಾರ್ನಿಂಗ್ ಡ್ರೀಮ್. ಇಂಥ ಟೈಮ್ ನಲ್ಲಿ ಸಹಜವಾಗಿನೇ ಎಲ್ಲರ ಕಣ್ಣು ಹೋಗೋದು ಆ ಸಣ್ಣ ಕನೆಕ್ಷನ್ ಪಾಯಿಂಟ್ಗೆ, ಸಿಲಿಗುರಿ ಕಾರಿಡಾರ್ಗೆ. ಆದರೆ ಸ್ನೇಹಿತರೆ, ಈಗ ಪಿಕ್ಚರ್ ಅಲ್ಲಿ ಫುಲ್ ಚೇಂಜ್ ಆಗಿದೆ. ಭಾರತ ಸುಮ್ನೆ ಕೂತಿಲ್ಲ, ಇವ್ರು ಬಂದು ಕತ್ತರಿಸ್ಲಿ ನಾವು ನೋಡ್ತಾ ಇರ್ತೀವಿ ಅಂತ ಹೇಳಿ. 22 ಕಿಲೋಮೀಟರ್ ಕುತ್ತಿಗೆಗೆ ಡ್ರ್ಯಾಗನ್ ಕಂಟಕ. ಅಸಲಿಗೆ ಏನಿದು ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸ್ನೆಕ್? ಕೇವಲ 22 ಕಿಲೋಮೀಟರ್ ಅಗಲ ಇರೋ ಈ ಭೂಪ್ರದೇಶ ಭಾರತದ ಇತರ ಭಾಗವನ್ನ ಈಶಾನ್ಯ ರಾಜ್ಯಗಳಿಗೆ ಕನೆಕ್ಟ್ ಮಾಡೋ ಏಕೈಕ ಕೊಂಡಿ. ಪಶ್ಚಿಮದಲ್ಲಿ ನೇಪಾಳ, ಉತ್ತರದಲ್ಲಿ ಭೂತಾನ್, ದಕ್ಷಿಣದಲ್ಲಿ ಬಾಂಗ್ಲಾದೇಶ, ಹೀಗೆ 3 ರಾಷ್ಟ್ರಗಳ ನಡುವೆ ಸ್ಯಾಂಡ್ವಿಚ್ ಆಗಿದೆ ಈ ಜಾಗ. ಇಲ್ಲಿ ಬಾಂಗ್ಲಾ ಒಂದೇ ಅಲ್ಲ ನಮಗೆ ತಿರುಟ್ಟಿರೋದು, ಸ್ವಲ್ಪ ಮೇಲಕ್ಕೆ ಬಂದ್ರೆ ಚೈನಾ. ಇಲ್ಲಿ ನೇರವಾಗಿ ಬಾರ್ಡರ್ ಶೇರ್ ಮಾಡಲ್ಲ ನಿಜ, ಆದ್ರೆ ಸಿಕ್ಕಿಂ ಮತ್ತು ಭೂತಾನ್ ನಡುವೆ ಇರೋ ಚುಂಬಿ ವ್ಯಾಲಿ ಮತ್ತು ನಮಗೆಲ್ಲ ಗೊತ್ತಿರೋ ಡೋಕ್ಲಾಂ ಪ್ರದೇಶ ಈ ಕಾರಿಡಾರ್ಗೆ ತುಂಬಾ ಹತ್ತಿರದಲ್ಲಿದೆ. ಯುದ್ಧ ಅಂತ ಬಂದ್ರೆ ಚೀನಾ ಮೊದಲು ಟಾರ್ಗೆಟ್ ಮಾಡೋದು ಇದೇ ಜಾಗವನ್ನ. ಈ ಕನೆಕ್ಷನ್ ಕತ್ತರಿಸಿದ್ರೆ ಭಾರತ ಸೋತು ಬಿಡುತ್ತೆ ಅನ್ನೋದು 1962ರ ಲೆಕ್ಕಾಚಾರ. ಆದ್ರೆ ಈಗ ಆ ಲೆಕ್ಕ ಉಲ್ಟಾ ಆಗಿದೆ. ಆಕ್ಚುಲಿ ಹಿಮಾಲಯದ ಹುಲಿಗಳು, ತ್ರಿಶಕ್ತಿ ಪ್ರಹಾರ. ಈ 22 ಕಿಲೋಮೀಟರ್ ಜಾಗವನ್ನ ಕಾಯೋಕೆ ನಿಂತಿರೋದು ಯಾರು ಗೊತ್ತಾ ಇವಾಗ? ಅದೇ ಭಾರತೀಯ ಸೇನೆಯ ತ್ರಿಶಕ್ತಿ ಕೋರ್ ಅಥವಾ 33 ಕೋರ್. ಸಿಲಿಗುರಿಯ ಅಸಲಿ ರಕ್ಷಕರು ಇವರೇ. ಪಶ್ಚಿಮ ಬಂಗಾಳದ ಸುಕ್ನಾದಲ್ಲಿ ಇವರ ಹೆಡ್ ಕ್ವಾರ್ಟರ್ಸ್ ಇದೆ. ಇವರು ಸಾಧಾರಣ ಸೈನಿಕರಲ್ಲ, ಇವರನ್ನ ಮಾಸ್ಟರ್ಸ್ ಆಫ್ ಮೌಂಟೇನ್ಸ್ ಅಂತ ಕರೀತಾರೆ. ಯಾಕಂದ್ರೆ ಇವರು ಟ್ರೈನಿಂಗ್ ಪಡೆಯೋದು ಗೊತ್ತಾ? ಹಿಮಾಲಯದಲ್ಲಿ 14,000ದಿಂದ 17,000 ಅಡಿ ಎತ್ತರದಲ್ಲಿ
ದಟ್ಟ ಕಾಡುಗಳಲ್ಲಿ ಯುದ್ಧ ಮಾಡೋದ್ರಲ್ಲೂ ಇವರು ಎಕ್ಸ್ಪರ್ಟ್ಸ್. ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಬಾಂಗ್ಲಾಗೆ ಆಪರೇಷನ್ ಮಾಡೋಕೆ ಸೂಕ್ತ ಕ್ವಾಲಿಫಿಕೇಶನ್ ಇರೋ ಸರ್ಜನ್ಸ್ ಇವರು. ಇತ್ತೀಚೆಗೆ ಬಾಂಗ್ಲಾ ಬೆಚ್ಚಿ ಬೀಳೋ ಹಾಗೆ ತೀಸ್ತಾ ಫೀಲ್ಡ್ ಫೈರಿಂಗ್ ಎಕ್ಸಸೈಸ್ ನಡೆಸಿದ್ದು ಕೂಡ ಇವರೇ. ತೀಸ್ತಾ ಪ್ರಹಾರ್ ಅಂತ T-90 ಭೀಷ್ಮ ಟ್ಯಾಂಕ್ಗಳು, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಮತ್ತು ಹೆಲಿಕಾಪ್ಟರ್ ಅಟ್ಯಾಕ್, ಈ ವ್ಯಾಯಾಮವನ್ನು ನೋಡಿ ಶತ್ರುಗಳು ನಡುಗು ಹೋಗಿದ್ರು. ಚೀನಾ ಆಗಲಿ ಅಥವಾ ಬಾಂಗ್ಲಾ ಆಗಲಿ ಯಾರೇ ಅಟ್ಯಾಕ್ ಮಾಡಿದ್ರು ದಿಲ್ಲಿಯಿಂದ ಪರ್ಮಿಷನ್ ಬರೋಕ್ಕೂ ಮುಂಚೆನೇ ಕೌಂಟರ್ ಅಟ್ಯಾಕ್ ಮಾಡೋ ಪವರ್ ಇವರಿಗಿದೆ. ಇದನ್ನು ನಾವು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳೋದು. ಈ ತ್ರಿಶಕ್ತಿ ಕೋರ್ನಲ್ಲಿ ಮುಖ್ಯವಾಗಿ 3 ಡೆಡ್ಲಿ ಡಿವಿಷನ್ಸ್ ಇವೆ. 17th ಮೌಂಟೇನ್ ಡಿವಿಷನ್ ಬ್ಲ್ಯಾಕ್ ಕ್ಯಾಟ್ಸ್, ಕಾಡಿನಲ್ಲಿ ಚಿರತೆ ಅಂತ ನುಗ್ಗಿ ಹೊಡಿತಾರೆ ಇವರು. ಹಾಗೆ 20th ಮೌಂಟೇನ್ ಡಿವಿಷನ್, ಇದನ್ನ ಕಿರ್ಪನ್ ಡಿವಿಷನ್ ಅಂತಾನೂ ಕರೀತಾರೆ. ಹಾಗೆ 27th ಮೌಂಟೇನ್ ಡಿವಿಷನ್, ಇದನ್ನ ಸ್ಟ್ರೈಕಿಂಗ್ ಲಯನ್ ಅಂತ ಕೂಡ ಕರೀತಾರೆ. ಸೊ ಹೆಸರಲ್ಲೇ ಇದೆ ನೋಡಿ ತಾಕತ್ತು, ಸ್ಟ್ರೈಕಿಂಗ್ ಲಯನ್. ಗಡಿ ಉದ್ವಿಗ್ನ ಆದರೆ ದಿಲ್ಲಿಯಿಂದ ಸೇನೆ ಬರೋ ಅವಶ್ಯಕತೆ ಇಲ್ಲ. ಕ್ಷಣಾರ್ಧದಲ್ಲಿ ರಿಯಾಕ್ಟ್ ಮಾಡಿ ಶತ್ರುಗಳನ್ನ ಬಡದು ಮಲಗಿಸೋ ತಾಕತ್ತು ಇವರಿಗಿದೆ. ಶತ್ರು ಬಂದ್ರೆ ಸಮಾಧಿ, ಹೊಸ ವ್ಯೂಹ ರಚನೆ. ಜೊತೆಗೆ ಇತ್ತೀಚೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಬರ್ತಿದ್ದ ಹಾಗೇನೆ ಭಾರತೀಯ ಸೇನೆ ಸೈಲೆಂಟ್ ಆಗಿ ಸಿಲಿಗುರಿ ಕಾರಿಡಾರ್ ಸುತ್ತ ಒಂದು ಉಕ್ಕಿನ ಕೋಟೆಯನ್ನ ಕಟ್ಟಿದೆ. ಮೊದಲೆಲ್ಲ ಬರೀ BSF ಇರ್ತಾ ಇತ್ತು. ಆದ್ರೆ 2025 ಕೊನೆಯಲ್ಲಿ ಅಂದ್ರೆ ಕಳೆದ 2 ತಿಂಗಳಲ್ಲಿ ಇಲ್ಲಿ ಆಗಿರೋ ಬದಲಾವಣೆಗಳು ಎಂತವರ ಎದೆಯಲ್ಲೂ ಕೂಡ, ಅಂದ್ರೆ ಅವರು ಶತ್ರು ಪಾಳೆಯದಲ್ಲಿದ್ರೆ ಅವರಿಗೆ ನಡುಕ ಹುಟ್ಟಿಸುತ್ತೆ. ಅರೆ ಅನ್ಕೊಂಡೇ ಇರ್ಲಿಲ್ವಲ್ಲ, ಸ್ವಲ್ಪ ಇಲ್ಲಿ ವೀಕ್ ಇದೆ ಅಂತ ಅನ್ಕೊಂಡಿದ್ವಲ್ಲ, ಎಲ್ಲ ಚೇಂಜ್ ಆಗಿಬಿಡ್ತಲ್ಲ ಅಂತ. ಯಾಕಂದ್ರೆ ಇಂಡಿಯನ್ ಆರ್ಮಿಯಲ್ಲಿ ಇತ್ತೀಚೆಗೆ 3 ಕಡೆ ಹೊಸದಾಗಿ ಫಾರ್ವರ್ಡ್ ಗ್ಯಾರಿಸನ್ಗಳನ್ನ ಸ್ಥಾಪನೆ ಮಾಡಿದೆ. ಒಂದು ಅಸ್ಸಾಂನ ಧುಬ್ರಿಯಲ್ಲಿರೋ ಲಚಿತ್ ಬೋರ್ಫುಕನ್ ಮಿಲಿಟರಿ ಸ್ಟೇಷನ್. ಅಸ್ಸಾಂನ ವೀರಸೇನಲ್ಲಿ ಲಚಿತ್ ಬೋರ್ಫುಕನ್ ಹೆಸರನ್ನ ಇಡಲಾಗಿದೆ. ಮೊಘಲರನ್ನ ಸೋಲಿಸಿದ ಹಾಗೆ ಅಕ್ರಮವಾಗಿ ಬರೋರನ್ನ ತಡೆಯೋದು ಇವರ ಉದ್ದೇಶ. ಎರಡನೇದು ಬಿಹಾರದ ಕಿಶನ್ಗಂಜ್ನಲ್ಲಿ ಫಾರ್ವರ್ಡ್ ಬೇಸ್. 3 ವೆಸ್ಟ್ ಬೆಂಗಾಲ್ನ ಚೋಪ್ರಾದಲ್ಲಿ. ಯಾಕೆ ಈ ಜಾಗಗಳು? ಯಾಕಂದ್ರೆ ಇವು ಸಿಲಿಗುರಿ ಕಾರಿಡಾರ್ಗೆ ಎಂಟ್ರಿ ಕೊಡೋ ಸ್ಟ್ರಾಟಜಿಕ್ ಪಾಯಿಂಟ್ಸ್. ಶತ್ರುಗಳು ಕಾರಿಡಾರ್ ಹತ್ತಿರ ಸುಳಿಯೋಕ್ಕೂ ಮುಂಚೆನೆ ಇವರು ಛಟ್ ಅಂತ ಕೊಟ್ಟು ಕಳಿಸಿರ್ತಾರೆ. ಇವರನ್ನ ಫೇಸ್ ಮಾಡಬೇಕು ಫಸ್ಟ್. ಇಷ್ಟು ಮಾತ್ರ ಅಲ್ಲ, ವರದಿ ಪ್ರಕಾರ 4ನೇ ಬೇಸ್ ಕೂಡ ರೆಡಿ ಆಗ್ತಿದೆ. ಎಲ್ಲಿ ಗೊತ್ತಾ? ನೇರವಾಗಿ ಬಾಂಗ್ಲಾ ಗಡಿ ಸಮೀಪ ಇರೋ ಮಿಜೋರಾಂನಲ್ಲಿ. ಇದು ಫೈನಲ್ ಆಯ್ತು ಅಂದ್ರೆ ಬಾಂಗ್ಲಾದೇಶದ ಸುತ್ತಲೂ ಭಾರತದ ಸೇನೆ ಕಬ್ಬಿಣದ ಕೋಟೆಯನ್ನ ಸೃಷ್ಟಿಸಿದ ಹಾಗಾಗತ್ತೆ. ಇಲ್ಲಿರೋದು ಬರೀ ಕಾವಲು ಕಾಯೋ ಸೈನಿಕರಲ್ಲ, ಇಲ್ಲಿರೋದು 17 ಮೌಂಟೇನ್ ಸ್ಟ್ರೈಕ್ ಕೋರ್. ಇವರನ್ನ ಬ್ರಹ್ಮಾಸ್ತ್ರ ಕೋರ್ ಅಂತಾನೂ ಕರೀತಾರೆ. ಸುಮ್ನೆ ಬ್ರಹ್ಮಾಸ್ತ್ರ ಅಂತ ಹೆಸರಿಟ್ಬಿಡ್ತಾರ ಯಾವ್ದಾದ್ರು ಮಿಲಿಟರಿ ಕೋರ್ಗೆ? ಸ್ಪೆಷಾಲಿಟಿ ಇರಬೇಕಲ್ವಾ? ಇದೆ. ಇದು ಡಿಫೆನ್ಸಿವ್ ಫೋರ್ಸ್ ಅಲ್ವೇ ಅಲ್ಲ, ಇದು ಅಫೆನ್ಸಿವ್ ಫೋರ್ಸ್. ಶತ್ರು ದಾಳಿ ಮಾಡಿದ್ರೆ ತಡೆಯೋದು ಮಾತ್ರ ಅಲ್ಲ, ಶತ್ರುವಿನ ಟೆರಿಟರಿ ಒಳಗೆ ನುಗ್ಗಿ ಹೊಡೆಯೋಕೆ ಅಂತಲೇ ರೆಡಿ ಮಾಡಿರೋ ಸ್ಪೆಷಲ್ ಫೋರ್ಸಸ್ ಇವರು. ಗಾಳಿಯಲ್ಲೇ ಭಸ್ಮ, ರಫೈಲ್ S-400 ಆಕಾಶ ಕವಚ. ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಭೂಮಿಯ ಮೇಲಿನ ಸ್ಟೋರಿ ನೋಡಿದ್ರೆ ಆಕಾಶದ ಕಡೆಗೆ ನೋಡಿ. ಈಗ ಅಲ್ಲಿರೋದು ಸಾಕ್ಷಾತ್ ಯಮದೂತರು. ಸಿಲಿಗುರಿ ಕಾರಿಡಾರ್ನ ರಕ್ಷಣೆಗೆ ಅಂತಾನೆ ಹತ್ತಿರದಲ್ಲೇ ಇರೋ ಹಶಿಮಾರ ಏರ್ ಬೇಸ್ನಲ್ಲಿ ಅತ್ಯಂತ ಅಪಾಯಕಾರಿ ಯುದ್ಧ ವಿಮಾನ ರಫೈಲ್ ವಿಮಾನ ಇದೆ. ಅದರ 101 ಫಾಲ್ಕನ್ ಸ್ಕ್ವಾಡ್ರನ್ಸ್ ಅನ್ನ ಅಲ್ಲಿ ನಿಲ್ಲಿಸಲಾಗಿದೆ. ಚೀನಾ ಅಥವಾ ಬಾಂಗ್ಲಾದೇಶ ಕಡೆಯಿಂದ ಯಾವುದೇ ವಿಮಾನ ಹಾರಿದ್ರು ಅದು ಟೇಕ್ ಆಫ್ ಆಗೋ ಮಗ್ಗುದಲ್ಲೇ ಹೊಡೆದುರುಳಿಸೋ ಕೆಪಾಸಿಟಿ ಈ ರಫೈಲ್ಗಿದೆ. ಅಲ್ಲಿಂದ ಚೈನಾದ ಬಾರ್ಡರ್ ಕೇವಲ ಕೆಲವೇ ನಿಮಿಷಗಳ ದೂರ. ಹೀಗಾಗಿ ಇದು ಸಿಲಿಗುರಿಯ ಆಕಾಶ ಕವಚ. ಕೆಲವರು ರಫೈಲ್ ಕತೆ ಗೊತ್ತಾಗಿಲ್ವಾ, ಆಪರೇಷನ್ ಸಿಂಧೂರ್ನಲ್ಲಿ 6-0 ಅಂತೆಲ್ಲ ಪಾಕಿಸ್ತಾನ ಹೇಳಿದ ಸ್ಟೋರಿಯನ್ನು ನಂಬಿಕೊಂಡು ಕುಣಿತಾ ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಹೇಳಿ. ನಮ್ಮ ಸೇನೆ ಕೂಡ ಅಫಿಷಿಯಲ್ ನಂಬರ್ ಕೊಟ್ಟಿಲ್ಲ, ನಮಗೆ ಲಾಸ್ ಆಗಿದೆ ಅಂದ್ರೆ ಎಷ್ಟಾಗಿದೆ ಹೇಳಲಿಲ್ಲ. ನಾವು ಪಾಕಿಸ್ತಾನಕ್ಕೆ ಹೊಡೆದಿರೋದು ಪಾಕಿಸ್ತಾನದ ತಲೆಯಿಂದ ಕಾಲ್ ತನಕ ತೂತು ಬಿದ್ದಿರೋದ್ರಲ್ಲಿ ಕಾಣುತ್ತೆ. ಹೋಲ್ಸ್ ಲೆಕ್ಕ ಹಾಕಬೇಕು ರನ್ವೇಗಳಲ್ಲಿ. ಕ್ಲಿಯರ್ ಆಗಿ ಸ್ಯಾಟಲೈಟ್ ಮೂಲಕ ತೆಗೆದ ಫೋಟೋಗ್ರಾಫ್ಸ್ನ ಎವಿಡೆನ್ಸ್ ಇದೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ತೆಗೆದಿದ್ದಾರೆ. ಆದ್ರೆ ಪಾಕಿಸ್ತಾನ ಹೇಳ್ಕೊಳ್ತಿದೆಯಲ್ಲ ಅಷ್ಟು ರಫೈಲ್ ಹೊಡೆದ್ವಿ, ಎಷ್ಟು ರಫೈಲ್ ಹೊಡೆದ್ವಿ ಅಂತ, ನೋ ಎವಿಡೆನ್ಸ್. ಇನ್ನು ಬರೀ ಹಶಿಮಾರ ಮಾತ್ರ ಅಲ್ಲ ಸ್ನೇಹಿತರೆ, ಈ ಕಾರಿಡಾರ್ ರಕ್ಷಣೆಗೆ ಅಕ್ಕಪಕ್ಕ ಇರೋ ಹಲವು ಏರ್ ಬೇಸ್ಗಳು ಸನ್ನದ್ಧವಾಗಿವೆ. ಪಶ್ಚಿಮ ಬಂಗಾಳದ ವೆಸ್ಟ್ ಮಿಡ್ನಾಪುರ್ನಲ್ಲಿರೋ ಕಲಾಯ್ಕೊಂಡ ಏರ್ಫೋರ್ಸ್ ಸ್ಟೇಷನ್. ಇಲ್ಲಿ ಗರ್ಜಿಸೋಕೆ ರೆಡಿಯಾಗಿ ನಿಂತಿರೋದು ಸುಕೋಯ್ 30 MKI ಜೆಟ್ಗಳು, ಏರ್ ಸುಪೀರಿಯಾರಿಟಿ ಜೆಟ್ಗಳು. 1971 ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಈ ನೆಲೆ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿತ್ತು. ಆವಾಗ ಸುಕೋಯ್ Su-30 ಇರಲಿಲ್ಲ, ಈಗ ಸುಕೋಯ್ Su-30 ಅಲ್ಲಿ ಬಂದು ನಿಂತ್ಕೊಂಡಿದ್ದಾವೆ. ನಿಮ್ಗೆ ಗೊತ್ತಿರ್ಬೋದು, ಸುಕೋಯ್ Su-30 ಮೂಲಕ ಇನ್ನೊಂದು ಬ್ರಹ್ಮಾಸ್ತ್ರ, ನಮ್ಮ ಬ್ರಹ್ಮೋಸನ ಫೈರ್ ಮಾಡೋ ತಾಕತ್ತಿರೋ ಜೆಟ್ ಅದು ಅಂತ ಹೇಳಿ. ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲೇ ಬಾಗ್ಡೋಗ್ರಾ ಏರ್ ಬೇಸ್ ಇದೆ. ಅಸ್ಸಾಂನ ಸೋಲೋನ್ಬರಿಯಲ್ಲಿ ತೇಜ್ಪುರ್ ಏರ್ ಬೇಸ್ ಇದೆ. ಇಲ್ಲೂ ಕೂಡ ಸುಕೋಯ್ ವಿಮಾನಗಳನ್ನು ನಿಲ್ಲಿಸಲಾಗಿದೆ. ನಮ್ಮ ಈಸ್ಟರ್ನ್ ಫ್ರಂಟಿಯರ್ ರಕ್ಷಣೆಯಲ್ಲಿ ಈ ಬೇಸ್ಗಳು ಬಹಳ ಮುಖ್ಯ ಪಾತ್ರ ನಿಭಾಯಿಸ್ತವೆ. ಸೊ ಬಾಂಗ್ಲಾ ಪುಂಡರು ಒಂದು ಚೀರಾಟ ಮಾಡೋಕ್ಕೂ ಮುಂಚೆ ರಫೈಲ್ ಅಥವಾ ಸುಕೋಯ್ ಅವರ ತಲೆ ಮೇಲೆ ಹಾರಾಡ್ತಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಜಗತ್ತೇ ಬೆರಗಾಗಿ ನೋಡೋ ರಷ್ಯಾದ S-400 ನೇತೃತ್ವದ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. 2025 ಹೊತ್ತಿಗೆ ಭಾರತ ಇದರ ರೆಜಿಮೆಂಟ್ಗಳನ್ನು ಈಸ್ಟರ್ನ್ ಸೆಕ್ಟರ್ನಲ್ಲಿ ಆಕ್ಟಿವೇಟ್ ಮಾಡಿ ಆಗಿದೆ S-400.
400 ಕಿಲೋಮೀಟರ್ ದೂರದಲ್ಲಿರೋ ಶತ್ರುವಿನ ವಿಮಾನ ಅಥವಾ ಡ್ರೋನ್ ಅಥವಾ ಮಿಸೈಲ್ ಏನೇ ಟೇಕ್ ಆಫ್ ಆದರೂ ಕೂಡ ಅಲ್ಲೇ ಪತ್ತೆ ಹಚ್ಚುತ್ತೆ. 106 ಕಿಲೋಮೀಟರ್ ದೂರದಲ್ಲೇ ಹೊಡೆದು ಹಾಕುತ್ತೆ. 30 ಕಿಲೋಮೀಟರ್ ಎತ್ತರದಲ್ಲಿದ್ರೂ ಕೂಡ ಬಿಡೋದಿಲ್ಲ. ಇನ್ನು ಈ S-400 ದೊಡ್ಡ ದೊಡ್ಡ ಥ್ರೆಟ್ಗಳಿಗೆ, ಲಾಂಗ್ ರೇಂಜ್ ಥ್ರೆಟ್ಗಳಿಗೆ ನಾವು ಯೂಸ್ ಮಾಡಿದ್ರೆ, ಇನ್ನು ಪುಡಿ ಡ್ರೋನ್ಗಳು ಮತ್ತು ಏರ್ಕ್ರಾಫ್ಟ್ಗಳನ್ನು ಹೊಡೆಯೋಕೆ ನಮ್ಮ ಮೇಡ್ ಇನ್ ಇಂಡಿಯಾ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈ ಸಿಸ್ಟಮ್ ಕೂಡ ಹಶಿಮಾರ ಏರ್ಬೇಸ್ನಲ್ಲಿ ನಿಯೋಜನೆ ಆಗಿ ಹೋಗಿದೆ. ಭಾರತ ಆಂಟಿಸಿಪೇಟ್ ಮಾಡಿತ್ತು ಇಲ್ಲಿ ಚಾಲೆಂಜಸ್ ಎದುರಾದರೆ ಏನು ಮಾಡಬೇಕು ಅಂತ. ಸೊ ಎಲ್ಲವನ್ನ ಅಲ್ಲಿ ಇಡಲಾಗಿದೆ. ಈಗ ಒಂದೇ ಸಲ ಹಲವು ಟಾರ್ಗೆಟ್ಗಳನ್ನು ಹೊಡೆದು ಬಿಸಾಕುತ್ತೆ ಇದು. ಏನು ಅಸಲಿ ಶಕ್ತಿ ವಿಚಾರಕ್ಕೆ ಬರೋಣ. ಈಗ ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಬೆರಗಾಗಿದ್ದ ಬ್ರಹ್ಮೋಸ್ ಮಿಸೈಲ್ ಕೂಡ ಸಿಲಿಗುರಿ ಕಾರಿಡಾರ್ ಬಳಿ ಸನ್ನದ್ಧ ಸ್ಥಿತಿಯಲ್ಲಿ ನಿಂತ್ಕೊಂಡಿದೆ. ನಾವು ಭಾರತದ ಮೇಲೆ ದಾಳಿ ಮಾಡೋಕೆ ಸಜ್ಜಾಗಿದ್ವಿ, ಅಷ್ಟರಲ್ಲಿ ಭಾರತ ನಮ್ಮ ಮೇಲೆ ಬ್ರಹ್ಮೋಸ್ ಬಿಟ್ಟು ಎಲ್ಲ ಸರ್ವನಾಶ ಮಾಡ್ತು ಅಂತ ಪಾಕ್ ಪ್ರಧಾನಿ ಅಫಿಷಿಯಲ್ ಆಗಿ ಅವ್ರ ಬಾಯಲ್ಲೇ ಹೇಳಿದ್ರು. ನಿಮಗೆ ಗೊತ್ತಿರ್ಬೋದು. ಇಂಡಿಯಾ ಅಗೇನ್ ಲಾಂಚ್ಡ್ ಮಿಸೈಲ್ ಅಟ್ಯಾಕ್ಸ್ ಬ್ರಹ್ಮೋಸ್. ಇದು ಕೂಡ ಬಾಂಗ್ಲಾ ಮತ್ತು ಚೀನಾ ಪಾಲಿಗೆ ಸಿಂಹ ಸ್ವಪ್ನದಂತೆ ಕೆಲಸ ಮಾಡುವಂತಹ ಮಿಸೈಲ್ ಸಿಸ್ಟಮ್. ಸೊ ಯಾರಾದರೂ ಏರ್ಫೋರ್ಸ್ ಬಳಸಿ ಈ ಕುತ್ತಿಗೆ ಹಿಸುಕ್ತೀವಿ ಅಂತ ಹೊರಟ್ರೆ ಅದು ಅವರ ಪಾಲಿಗೆ ಆತ್ಮಾಹುತಿ ದಾಳಿ ಇದ್ದ ಹಾಗೆ. ಅವ್ರ ಕತೆ ಮುಗಿದು ಹೋಗಿರುತ್ತೆ. ಇರುವೆ ನುಗ್ಗಿದ್ರು ಸ್ಕ್ಯಾನ್, ಬಾರ್ಡರ್ನಲ್ಲಿ ಹದ್ದಿನ ಕಣ್ಣು. ಇಲ್ಲಿ ಇನ್ನೊಂದು ಭಯ ಏನಿತ್ತು ಅಂತ ಹೇಳಿದ್ರೆ, ಯುದ್ಧ ಟೈಮ್ನಲ್ಲಿ ರೋಡ್ ಬ್ಲಾಕ್ ಆದರೆ ಸೈನಿಕರಿಗೆ ಊಟ, ಗುಂಡನ್ನು ತಲುಪಿಸೋದು ಹೇಗೆ ಅಂತ. ಅದಕ್ಕೂ ಈಗ ಸೊಲ್ಯೂಷನ್ ಸಿಕ್ಕಿದೆ. ಅದೇ ಸಿವೋಕ್ ರಾಂಗ್ಪೋರ್ ರೈಲ್ವೆ ಲೈನ್. ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳವನ್ನು ಕನೆಕ್ಟ್ ಮಾಡೋ ರೈಲ್ವೆ ಲೈನ್ ಬೆಟ್ಟಗಳನ್ನು ಕೊರೆದು ಮಾಡಿರೋ ಸುರಂಗದ ಮೂಲಕ ಹೋಗುತ್ತೆ. ಇದು ಯುದ್ಧ ಕಾಲದಲ್ಲಿ ಸೈನಿಕರನ್ನ ನೇರವಾಗಿ ಬಾರ್ಡರ್ಗೆ ಸಾಗಿಸೋಕೆ ಗೇಮ್ ಚೇಂಜರ್ ಆಗಿ ಹೆಲ್ಪ್ ಮಾಡುತ್ತೆ. ಹಾಗೆ ಕಣ್ಗಾವಲಿಡೋಕೆ ನಮ್ಮ ಸ್ಯಾಟಲೈಟ್ಗಳು, ಡ್ರೋನ್ಗಳು ಕೂಡ ಸೈನಿಕರಂತೆಯೇ ಕೆಲಸ ಮಾಡ್ತಿವೆ. ಸಿಲಿಗುರಿ ಬಳಿ 1 ಇಂಚು ಮೂವ್ಮೆಂಟ್ ಆದರೂ ಕೂಡ ನಮ್ಮ ಕಂಟ್ರೋಲ್ ರೂಮ್ಗೆ ಸೆಕೆಂಡ್ಗಳಲ್ಲಿ ಮಾಹಿತಿ ತಲುಪುತ್ತೆ. ಪ್ರತಿ ಸೆಕೆಂಡ್ ಕೂಡ ಆ ಪ್ರದೇಶದಲ್ಲಿ ಸ್ಯಾಟಲೈಟ್ ಸರ್ವೆಲೆನ್ಸ್ ಅನ್ನು ನಾವು ಸ್ಟ್ರಾಂಗ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇಸ್ರೇಲ್ ನಿರ್ಮಿತ ಹೆರಾನ್ ಡ್ರೋನ್ಗಳು ದಿನದ 24 ಗಂಟೆಯೂ ಕಣ್ಣಿಟ್ಟಿವೆ. ಇಲ್ಲಿ ಬಾಂಗ್ಲಾದವರು ಸಣ್ಣ ಮೂವ್ಮೆಂಟ್ ಮಾಡಿದ್ರು ಕೂಡ ಇಂಡಿಯನ್ ಆರ್ಮಿಗೆ ಅಲರ್ಟ್ ಮೆಸೇಜ್ ಹೋಗಿರುತ್ತೆ. ಸೊ ಇದೆಲ್ಲ ನೋಡಿದ ಮೇಲೆ ಇದು ಚಿಕನ್ ನೆಕ್ಕ ಅಥವಾ ಕೋಬ್ರಾನ, ಹಾವಿನ ಹೆಡೆನ ನೀವೇ ಹೇಳಿ. ಢಾಕಾದಲ್ಲಿ ಎಷ್ಟೇ ಗಲಾಟೆ ಆದರೂ ಕೂಡ ಅಥವಾ ಚೀನಾ ಎಷ್ಟೇ ಕುತಂತ್ರ ಮಾಡಿದ್ರೂ ಕೂಡ 2025 ಭಾರತ ಈಶಾನ್ಯ ರಾಜ್ಯಗಳ ರಕ್ಷಣೆಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ, ನಿರಂತರವಾಗಿ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಜನರಲ್ ಉಪೇಂದ್ರ ದ್ವಿವೇದಿಯವರು ಅಲ್ಲಿಗೆ ಭೇಟಿ ಕೊಟ್ಟಾಗ ಹೇಳಿದ್ದು, ಇದು ನಮ್ಮ ವೀಕೆಸ್ಟ್ ಪಾಯಿಂಟ್ ಅಲ್ಲ, ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಕಾರಿಡಾರ್ ಈಗ ಸಿಲಿಗುರಿ ಕಾರಿಡಾರ್ ಅಂತ. ಅಷ್ಟು ಕೆಲಸವನ್ನು ಭಾರತ ಅಲ್ಲಿ ಮಾಡಿದೆ. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.